ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ರೇವೂಸ್ ಕಿಚನ್. ಇವತ್ತು ನಿಮಗೋಸ್ಕರ ನಾನು ತಂದಿದ್ದೀನಿ ಒಂದೊಳ್ಳೆ ಚಾಟ್ ರೆಸಿಪಿ. ಇದು ಗಾರ್ಲಿಕ್ ಬೇಲ್ಪುರಿ ಸುಕ್ಕ. ಇದು ತುಂಬಾನೇ ಚೆನ್ನಾಗಿರುತ್ತೆ. ಗರಿಗರಿಯಾಗಿ ಕಾಫಿ ಟೀ ಜೊತೆ ನೀವು ಆರಾಮಾಗಿ ತಿನ್ಬೋದಾದಂಥ ಹೆಲ್ದಿ ಆದಂತಹ ಒಂದು ಚಾಟ್ ರೆಸಿಪಿ. ಇದು ತುಂಬಾನೇ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ. ಇದು ಪುರಿ ಮತ್ತು ಬೆಳ್ಳುಳ್ಳಿ, ಗ್ರೀನ್ ಚಟ್ನಿ, ಪುದೀನ ಚಟ್ನಿ. ಇದು ಯಾವುದೇ ರೀತಿ ಸೇವ್ ತಗೋಬೋದು. ನಾನಿವತ್ತು ಬೂಂದಿ ತೊಗೊಂಡಿದ್ದೀನಿ, ಚಿಲ್ಲಿ ಪೌಡರ್ ಹಾಗೂ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಮತ್ತು ಈರುಳ್ಳಿ, ಸ್ವಲ್ಪ ಉಪ್ಪು. ಮೊದಲಿಗೆ ನಾವು ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಒಂದು ಸಣ್ಣ ಕುಟ್ಟಣಿಗೆ ತೊಗೊಂಡು ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿನ ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿಕೊಂಡ್ರೆ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ ನಮಗೆ. ಆದಷ್ಟು ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಮತ್ತು ನಾವೆಲ್ಲ ಹಾಕ್ಕೊಂಡು ಮತ್ತೆ ಅದನ್ನು ಸ್ಮ್ಯಾಶ್ ಮಾಡಬೇಕಾಗುತ್ತೆ. ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನಾನು ಸ್ವಲ್ಪನೇ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಒಂದು ಸ್ಪೂನ್ ಸಾಕಾಗುತ್ತೆ. ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು. ಇದನ್ನು ಹಾಕ್ಕೊಂಡು ಸ್ವಲ್ಪ ಮೊದಲಿಗೆ ಮಿಕ್ಸ್ ಮಾಡಿ ಮತ್ತೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈ ಚಟ್ನಿ ಇದ್ರೆ ನೋಡಿ, ನಾವು ಗಾರ್ಲಿಕ್ ರೈಸ್ ಕೂಡ ಮಾಡ್ಕೋಬಹುದು. ತುಂಬಾನೇ ಸುಲಭವಾಗಿ ಗಾರ್ಲಿಕ್ ರೈಸ್ ಮಾಡ್ಕೋಬೋದು. ಅದನ್ನು ನಿಮಗೆ ರೆಸಿಪಿ ತೋರಿಸ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡಿ, ಇಷ್ಟಾದರೆ ಪೇಸ್ಟ್ ನಮಗೆ ಸಾಕಾಗುತ್ತೆ. ಈ ಥರ ಇಷ್ಟು ನುಣ್ಣಗಾಗಿರಬೇಕು. ಇದನ್ನು ಒಂದು ಕಪ್ಗೆ ಹಾಕಿ ನಾನು ಇಟ್ಕೊತಾ ಇದ್ದೀನಿ. ನೋಡಿ, ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ನಾವೇನು ಗ್ರೀನ್ ಚಟ್ನಿ ಇಟ್ಕೊಂಡಿದ್ವಲ್ಲ, ಪುದೀನ ಚಟ್ನಿ, ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ. ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಒಂದು 1/4 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವೇನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ, ಗಾರ್ಲಿಕ್ ಪೇಸ್ಟ್, ಅದನ್ನು ಹಾಕ್ಕೊಳ್ಳೋಣ. ನೀವೇನು ಕ್ವಾಂಟಿಟಿ ಮಾಡ್ತಾ ಇದ್ದೀರೋ ಅದರ ಮೇಲೆ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ರಿಂದ 3 ಜನ ತಿನ್ನೋ ಹಾಗೆ ಮಾಡ್ಕೊತಾ ಇದ್ದೀನಿ. ಇದನ್ನು ನೀವು ಖಂಡಿತ ಮನೇಲಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ ಇದರ ಟೇಸ್ಟ್. ನೋಡಿ, ಇವಾಗ ಪುರಿ ಹಾಕ್ಕೊಳ್ಳೋಣ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಉಪ್ಪು ಖಾರ ಈರುಳ್ಳಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಏನು ತಗೊಂಡಿದ್ವಿ ಕಾಂಗ್ರೆಸ್ ಕಡಲೆ ಬೀಜ ಮತ್ತು ಬೂಂದಿ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ರೆಡಿಯಾಗೋಯ್ತು ನಮ್ಮ ಗಾರ್ಲಿಕ್ ಸುಕ್ಕ ಪುರಿ. ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.